ಎಲ್ರಿಗೂ ನಮಸ್ಕಾರ. ಇದು ನನ್ನ 47ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡಿ ಡ್ರೈ ಫ್ರೂಟ್ಸ್ ತಿಂದು ಒಂದೆರಡು ಸ್ವಲ್ಪನೇ ಇದ್ವು ಅವು. ಸೊ ಅಲ್ಲಿಂದ ರೆಡಿ ಆದ ತಕ್ಷಣನೇ ಗಾಡಿ ಬಂತು, ಬ್ಲೂ ಸ್ಮಾರ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಗಳೆಲ್ಲ. ಸೊ ಹೋಟೆಲ್ನಿಂದ ನಮ್ಮನ್ನ ಕರ್ಕೊಂಡ್ಬಂದು ಇಲ್ಲಿಗೆ ಬಿಟ್ಟರು. ಇದು ಯಶೋಭೂಮಿ ಕನ್ವೆನ್ಷನ್ ಹಾಲು. ಇದು 2ನೇ ದಿನ ನಂದು. ಇನ್ನ 2 ದಿನ ಇದೆ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ಕಾನ್ಫರೆನ್ಸ್. ಬೇಜಾರೇನಪ್ಪ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇಂದ ಯಾರು ಬಂದಿರಲಿಲ್ಲ. Yours is a corporate. You can come after 1 or 2 hours to collect it. Okay, thank you. ಇಲ್ಲಿ ನೀವು ನೋಡ್ಬೋದು ಈ 5 ಕೈಂಡ್ ಆಫ್ ಐಟಮ್ನ ಆಂಧ್ರ ಪ್ರದೇಶ್ ಗೌರ್ಮೆಂಟ್ನಿಂದ ಕೊಡ್ತಿದ್ದಾರೆ. ಸೊ ಅದರೊಳಗೆ ಏನೇನಿದೆ ಅಂತ ನೋಡಿಲ್ಲ ನಾನು, ಇನ್ನು ಆ ವೈಟ್ ಬಾಕ್ಸಲ್ಲಿ ಏನಿದೆ ಅಂತ ನೋಡಿಲ್ಲ. ಇವ್ರು ಇದನ್ನ ಕೊಡೋದಕ್ಕೆ ರೀಸನ್ ಏನು ಗೊತ್ತಾ, ಇಲ್ಲಿ ಬಂದಿರೋ 70-80 ಕಂಟ್ರಿಗಳೇನಿದಾವಲ್ಲ, ನಿನ್ನೆ ಬಂದವರು ಒಂದು 70-80 ಕಂಟ್ರಿಯಿಂದ ಇದ್ದರು. ಆಲ್ಮೋಸ್ಟ್ ಹಾಫ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ಬೋದು. ಸೊ ಈ ಥರ ಫೈಲು ಅಥವಾ ಏನಾದರೂ ಒಂದು ಗಿಫ್ಟ್ಗಳನ್ನ ಕೊಡೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಒಂದು ಗೌರ್ಮೆಂಟ್ ಇದೆ, ಆ ಗೌರ್ಮೆಂಟ್ನಲ್ಲಿ ಇಂತಿಂಥ ಕೆಲಸಗಳಾಗ್ತಿದ್ದಾವೆ, ಇಂತಿಂಥ ಅಪಾರ್ಚುನಿಟೀಸ್ ಇನ್ವೆಸ್ಟ್ಮೆಂಟ್ಗೆ ಇದ್ದಾವೆ ಅಲ್ಲಿ ಅಂತ. ಸೊ ಇವರು ಆಂಧ್ರ ಗೌರ್ಮೆಂಟ್ನವರು, ಒಡಿಶಾ ಗೌರ್ಮೆಂಟ್ ಆಗಿರ್ಬೋದು, ಭಾಳ ಸ್ಟೇಟ್ ಗೌರ್ಮೆಂಟ್ಗಳು ಬಂದಿದ್ದಾವೆ. ಸೊ ಅವರೆಲ್ಲ ಭಾಳ ತಲೆ ಓಡಿಸಿದ್ದಾರೆ. ಅವರೆಲ್ಲರೂ ತಮ್ಮ ಹೆಸರುಗಳನ್ನ, ತಮ್ಮ ಸ್ಟೇಟ್ಗಳ ಹೆಸರುಗಳನ್ನ ಇಲ್ಲಿ ಬಂದಿರೋ ಡೆಲಿಗೇಟ್ಸ್ ಇವ್ರು ಯಾರು ಇದ್ದಾರಲ್ಲ, ಬೇರೆ ಬೇರೆ 70-80 ಕಂಟ್ರಿಗಳದ್ದು ಜನ ಇದ್ದಾರಲ್ಲ, ಅವ್ರ ತಲೆಯಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ನಮ್ಮ ಸ್ಟೇಟ್ನಿಂದ ಯಾರೂ ಬಂದಿಲ್ಲ. ಸೊ ನಾನೀಗ ಒಂದು ಅದಕ್ಕೆ ಕಾಫಿ ಕುಡಿತಿದ್ದೀನಿ, ಆಮೇಲೆ ಬಿಸ್ಕಟ್ ತಿಂತೀನಿ, ತಿಂದು ಕಾನ್ಫರೆನ್ಸ್ ಅಟೆಂಡ್ ಮಾಡ್ತೀನಿ. ಸೊ ನಮ್ಮ ಸ್ಟೇಟ್ನವ್ರಿಗೆ ಸಿಕ್ಕಾಪಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನ ತೆಗೆದುಬಿಟ್ಟಿದ್ದಾರೆ. ಸೊ ಹಂಗಾಗಿ ಅವರು ಪ್ರಮೋಟ್ ಮಾಡ್ತಿಲ್ಲ. ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡಿದರೆ ಒಡಿಶಾ ಗೌರ್ಮೆಂಟ್ನವರು ಇದೊಂದು ಬಾಟಲ್ ಕೊಟ್ಟಿದ್ದಾರೆ. ಸೊ ಇದು ನನಗಿಂತ ಜಾಸ್ತಿ ಏನು ಬೇರೆ ಫಾರಿನಿಂದ ಬಂದಿದ್ದಾರಲ್ಲ, ಬೇರೆ ಬೇರೆ ಕಂಟ್ರಿಯಿಂದ, ಅವ್ರಿಗೆ ಗೊತ್ತಾಗುತ್ತೆ ಇಂಥದ್ದೊಂದು ಗೌರ್ಮೆಂಟ್ ಇದೆ, ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು, ಅಲ್ಲಿ ಏನಾದರೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತೆಗಿಬೋದು ಅಂತ. ಕರ್ನಾಟಕದವ್ರು ಇದನ್ನೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಅದು ಯಾಕಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ IT ಕಂಪ್ನಿಗಳಿದಾವೆ ನಮ್ಮ ಕರ್ನಾಟಕದಲ್ಲಿ. ಎಲ್ಲರೂ ಇಂಜಿನಿಯರ್ಸೇ ಆಗಬೇಕು, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಸೇ ಆಗಬೇಕು, ಬೇರೆ ಏನೂ ಆಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಾರೆ. ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನ ನಮ್ಮ ನಾರ್ತ್ ಕರ್ನಾಟಕಕ್ಕೆ ಬರ್ತಿಲ್ಲ ಅಂತಂದರೆ ಇಂಥ ರೀಸನ್ಗಳು ಭಾಳ ಇರ್ತವೆ. ಇದು ನಂಗೆ ಹಿಂಗೆ ಅನಿಸ್ತಿರೋದು. ಐ ಮೇ ಬಿ ರಾಂಗ್ ಆಲ್ಸೋ. ಹಾಳಾಗೋಗ್ಲಿ ಹೆಂಗೋ ಒಂದು. ಈಗ ಮತ್ತೊಂದು ಟೀ ಕಾಫಿ ಅಥವಾ ಏನಾದರೂ ಒಂದು ಕುಡಿಯೋಣ ಬರ್ರಿ. ಕಾಫಿ ತೊಗೊಂಡೆ, ಅದ್ರ ಜೊತೆಗೆ ಸ್ವೀಟ್ ಕುಕ್ಕಿ ಒಂದು, ಸಾಲ್ಟೆಡ್ ಕುಕ್ಕಿ ಒಂದು ತೊಗೊಂಡು ತಿಂದು ಕುಡಿದು ಮತ್ತೆ ವಾಪಸ್ ಕಾನ್ಫರೆನ್ಸಿಗೆ ಬಂದೆ. ಇವತ್ತು ಇಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ನಡೀತಿದೆ. ಸೊ ಇದರಲ್ಲಿ ಆಲ್ ಓವರ್ ದಿ ವರ್ಲ್ಡ್ ಯಾರ್ಯಾರು ಸಸ್ಟೈನಬಿಲಿಟಿ ಮತ್ತು ಕ್ಲೈಮೇಟ್ ಚೇಂಜು ಮತ್ತು ರಿನ್ಯೂಬಲ್ ಎನರ್ಜಿ ಮತ್ತು ಇನ್ವೆಸ್ಟ್ಮೆಂಟ್ಸು ರಿಲೇಟೆಡ್ ಆಗಿ ವರ್ಕ್ ಮಾಡ್ತಿದ್ದಾರೋ ಅವರೆಲ್ಲ ಬಂದಿರ್ತಾರೆ. ಈಗ ಇಲ್ಲಿ ಇವರು ಮಾತಾಡ್ತಿರೋದು ನೈಜೀರಿಯಾದವರು. ಸೊ ಆಫ್ಟರ್ ಆಲ್ ಡಿಸ್ಕಷನ್ಸು ಮತ್ತು ಊಟದ ಟೈಮು, ಊಟಕ್ಕೆ ಏನೇನೋ ಮಾಡಿದ್ದಾರೆ. ನೂಡಲ್ಸ್ ಇದೆ, ಇದು ಹಕ್ಕಾ ನೂಡಲ್ಸು, ಮತ್ತು ಇದೇನಿದು ನೀವು ನೋಡ್ಬೋದು. ಇವು ಮಾತ್ರ ಇದ್ದೇ ಇರ್ತವೆ. ಏನಿದು ಬ್ರೆಡ್ಗಳು, ಅವ್ರ ಫಾರಿನರ್ಸ್ಗೆ ಅವೇ ಇಷ್ಟ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅವೆಲ್ಲ. ನಾನು ತಿಂದೂ ಇಲ್ಲ ಅದನ್ನ. ನಾನು ಟ್ರೈ ಮಾಡೋಕ್ಕೆ ಕೂಡ ಹೋಗೋಲ್ಲ. ಯಾಕಂತಂದರೆ ಕಂಪ್ಲೀಟ್ಲಿ ಅದು ಬೇಕ್ರಿ ಐಟಮ್ ಅಂದಮೇಲೆ ಅದು ಯಾವಾಗೋ ಒಮ್ಮೆ ಸ್ವಲ್ಪ ಹೊಟ್ಟೆ ತುಂಬ ತಿನ್ನೋಕ್ಕಂತೂ ಅಲ್ಲದು. ಇದು ಪ್ಲೇನ್ ರೈಸು ಮತ್ತು ಇದೇನಿದು ಏಷ್ಯನ್ ಶೇಜ್ವಾನ್ ವೆಜಿಟೇಬಲ್ಸ್. ಸೊ ವೆಜ್ಜು, ಇದು ನಮ್ಮ ಫೇವ್ರೇಟು. ಇದು ನಾನ್ ವೆಜ್ಜು, ಏನಂತ ಓದೋಕ್ಕೂ ಆಗಲಿಲ್ಲ ನನ್ನ ಕೈಯಾಗ. ಸೊ ಇದು ಚಾಕ್ಲೇಟ್ ಮಾಸೆನೋ ಯಾವುದೋ ಒಂದು. ಇದು ಲೆಮನ್ ಆರ್ಟ್ ಅಂತ. ಸೊ ಡೆಸರ್ಟ್ಸ್ ಇವೆಲ್ಲ. ಸೊ ಈಗ ನೋಡೋಣ ಯಾವ್ದು ಹೆಂಗೆ ಟೇಸ್ಟ್ ಇದೆ ಅಂತ. ಸೊ ಎಲ್ಲರೂ ರೌಂಡ್ ಟೇಬಲ್ ಕುತ್ಕೊಂಡು ತಿನ್ನಾಕತ್ತೇವೆ. ಸೊ ನನ್ನ ಜೊತೆಗೆ ಇವತ್ತು ಅರ್ಮೇನಿಯನ್ಸ್ ಅದಾರೆ ಮತ್ತು ಒಂದಿಬ್ಬರು ಆಫ್ರಿಕನ್ಸ್ ಇದ್ದಾರೆ. ಸೊ ಇವಾಗ ನಾನು ನನ್ನ ಫೇವ್ರೇಟ್ ಸ್ವೀಟ್ ಕಾರ್ನ ಹಾಕ್ಕೊತೀನಿ. ಅದ್ರ ಜೊತೆಗೆ ಕ್ಯಾಬೇಜ್ ಸಲಾಡ್ ಏನೋ ಇದೆ, ಸೊ ಅದನ್ನು ಹಾಕ್ಕೊತೀನಿ. ಅದ್ರ ಜೊತೆಗೆ ಸ್ವಲ್ಪ ಪನ್ನೀರ್ದು ಐಟಮ್ ಹಾಕ್ಕೊತೀನಿ. ಸೊ ನೀವು ನೋಡ್ಬೋದು ಪ್ಲೇಟಲ್ಲಿ ಕ್ಯಾಬೇಜು, ಹಕ್ಕಾ ನೂಡಲ್ಸು, ಕಾರ್ನು, ಏನಿದು ಪನ್ನೀರ್ದೊಂದು ಐಟಮು, ಇನ್ನೊಂದೇನೋ ಸಾಸೇಜ್ ಟೈಪ್ ಮಾಡಿದ್ರು, ಆಮೇಲೆ ಒಂದು ಮ್ಯಾಂಚೋ ಸೂಪು. ಸೊ ಇಷ್ಟೆಲ್ಲ ತೊಗೊಂಡು ತಿಂದು ಖಾಲಿ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಇನ್ನೊಂದು ಸತಿ ಹೋಗಿ ರೈಸು ಮತ್ತು ಅದು ಸಾಸೇಜ್ ಟೈಪ್ ಮಾಡಿದ್ರು ಎಲ್ಲ ವೆಜಿಟೇಬಲ್ದು, ಏಷ್ಯನ್ ಶೇಜ್ವಾನ್ ವೆಜಿಟೇಬಲ್ ಅಂತ ಏನೋ ಮಾಡಿದ್ರಲ್ಲ ಅವಾಗ ಹೇಳಿದೆ ಅದು. ಸೊ ಈಗ ನಾವು ಡೆಸರ್ಟ್ ತಗೊಳ್ಳೋಣ. ಡೆಸರ್ಟ್ನಲ್ಲಿ ಚಾಕ್ಲೇಟ್ ಮೂಸೆ ಒಂದು ಟ್ರೈ ಮಾಡೋಣ, ಆಮೇಲೆ ಲೆಮನ್ ಆರ್ಟ್ ಟ್ರೈ ಮಾಡೋಣ. ಲೆಮನ್ ಆರ್ಟ್ ಹೇಳ್ತಾನಲ್ಲ, ಕೆಟ್ಟು ಹುಳಿ ಆ್ಯಸ್ ಇಟ್ ಸೇಸ್ ಲೆಮನ್ನು. ಸೊ ಬಟ್ ಅದು ನಂಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದನ್ನು ತಿಂದು ಮುಗಿಸಿದೆ. ಆಮೇಲೆ ಚಾಕ್ಲೇಟ್ ಮೂಸೆ ತಿಂದು ಮುಗಿಸಿದೆ. ಆಮೇಲೆ ಇನ್ನೊಂದು ಸ್ವಲ್ಪ ಮೀಟಿಂಗ್ಗಳಿದ್ದು, 1-to-1 ಮೀಟಿಂಗ್ಸ್ ಇದ್ದು, ಅವೆಲ್ಲ ಮುಗಿಸಿ ಕೊನೆಗೆ 1 ಅವರ್ ಆಗಿತ್ತು. ಒಂದು ಚಾ ಕುಡಿದು ಹೊರಗೆ ಹೊರಟೆ. ಸೊ ಈಗ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ, ಅಂದರೆ ಬಿಸ್ನೆಸ್ ಫ್ರೆಂಡ್ಸ್ನ. ಸೊ ಅವ್ರು ಆಲ್ಮೋಸ್ಟ್ 7-8 ವರ್ಷದಿಂದ ನನ್ನ ಜೊತೆ ಕನೆಕ್ಟೆಡ್ ಇದ್ದಾರೆ, ಡೆಲ್ಲಿ ಅವರು. ಸೊ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಹೋಗಬೇಕು. ಹಾಗಾಗಿ ನಾನು ಶಟಲ್ ಸರ್ವಿಸ್ ತೊಗೊತಿಲ್ಲ. ಇವ್ರದ್ದೇನು ಫ್ರೀ ಶಟಲ್ ಸರ್ವಿಸ್ ಇದೆ ಅದು ಹೋಟೆಲ್ ಟು ಕನ್ವೆನ್ಷನ್ ಹಾಲ್ ಟು ಹೋಟೆಲ್ ಮಾತ್ರ. ಸೊ ಕನ್ವೆನ್ಷನ್ ಹಾಲ್ ಅಂಡರ್ಗ್ರೌಂಡಲ್ಲಿ ಮೆಟ್ರೋ ಇದೆ, ಡೆಲ್ಲಿ ಮೆಟ್ರೋ. ಸೊ ಅದರಲ್ಲಿ ಹೋಗಬೇಕು. ನನಗೆ ಗೊತ್ತೇ ಇರಲಿಲ್ಲ ಎಷ್ಟು ದೂರ ಇದೆ ಅಂಥೇಳಿ. ಹೆಚ್ಚು ಕಮ್ಮಿ 1.5 ಕಿಲೋಮೀಟರ್ ಒಳಗಡೆ ಅಂಡರ್ಗ್ರೌಂಡಲ್ಲಿ ನಡ್ಕೊತ ಹೋಗಬೇಕು. ಯಾರೂ ಇಲ್ಲ, ನಾನೊಬ್ಬನೇ. ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಎಲ್ಲೋ ರಾಂಗ್ ಹೋಗ್ತೀನಿ ಅಂತ. ಬಟ್ ಹಾಗೇನಿಲ್ಲ, ಕರೆಕ್ಟಾಗಿ ಹೋಗಿದ್ದೆ. ಸೊ ಹೋಗಿ ಮೆಟ್ರೋದಲ್ಲಿ ಹೋಗಿ
ಅಲ್ಲಿ ನಮ್ಮ ಫ್ರೆಂಡ್ ಏನಿದೆಯಲ್ಲ ಅವ್ರದ್ದು ಆಫೀಸ್ ಹತ್ರ ಹೋಗುವಾಗ ಅಂದಿವೆ ನನಗೆ ಇದು ಕಾಣಿಸ್ತು. ಅದು ಬೈ ವಾಕ್ ಹತ್ತಿರ ಇತ್ತು. ಸೊ ಬೈ ವಾಕ್ ಹೊರಟಿದ್ದೆ. ಸೊ ಏನೋ ಮಂಡಕ್ಕಿದು ನಮಗೆ ಇಷ್ಟ ಅಲ್ಲ, ಲೈಟಾಗಿ ಚುರುಮುರಿ ಇಂಥವೆಲ್ಲ ತಿನ್ನೋದು. ಸೊ ತೊಗೊಂಡೆ, ಹೀಗೆ ಕಡ್ಲಿ ಮತ್ತು ಶೇಂಗಾ ಮಿಕ್ಸ್ ಮಾಡಿಸಿ ತೊಗೊಂಡೆ. ಸೊ ಅವೆರಡೂ ತಿಂದು ಅಲ್ಲಿಂದ ನಮ್ಮ ಫ್ರೆಂಡ್ ಆಫೀಸ್ಗೆ ಹೋದೆ. ಸೊ ಹೋಗಿ ಎಲ್ಲ ಮುಗಿಸ್ಕೊಂಡು ಮೀಟಿಂಗು, ಇದು ಸಿವಿಲ್ ಏರ್ಲೈನ್ಸ್ ಅಂತ ಏರಿಯಾ ಹೆಸರು. ಸೊ ಅಲ್ಲಿ ಪಿಜ್ಜಾ ಮಾಡ್ತಿದ್ರು. ಇವನೇನೋ ಹೊಸದಾಗಿ ಮಾಡ್ತಿದ್ದ ಅಂತ ತಡಿಪ ನೋಡೋಣ ಈ ಪಿಜ್ಜಾ ಟೈಪ್ ಹೆಂಗಿದೆ ಅಂಥೇಳಿ ಅದನ್ನೂ ಒಂದು ಸ್ಮಾಲ್ ಸೈಜ್ ಆರ್ಡರ್ ಮಾಡಿದೆ, ಕಾರ್ನ್ ಪಿಜ್ಜಾ ತಿಂದೆ. ಸಿಕ್ಕಾಪಟ್ಟೆ ಬೇಸ್ನ ಹೊತ್ತಿಸ್ಬಿಟ್ಟಿದ್ದ. ಓಕೆ ಇತ್ತು. ಸೊ ಇದನ್ನೆಲ್ಲ ತಿಂದು ಮುಗಿಸಿ ಊಟ ಇಲ್ಲ ಇವತ್ತು. ಈಗ ರೂಮ್ಗೆ ಹೋಗಿ ಭಗವದ್ಗೀತೆ ಓದಬೇಕು. ಭಗವದ್ಗೀತೆಯಲ್ಲಿ ಇವತ್ತು ನಾವು 63ನೇ ಶ್ಲೋಕವನ್ನು ನೋಡಬೇಕು. ಇದರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಕ್ರೋಧದಿಂದ ಸಮೋಹವು ಉಂಟಾಗುತ್ತದೆ, ಸಮೋಹದಿಂದ ಸ್ಮೃತಿಯ ಭ್ರಮೆಯ ಉಂಟಾಗುತ್ತದೆ, ಸ್ಮೃತಿಯ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ, ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಇವತ್ತಿಗೆ ಎಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಯೂಸ್ ಮಾಡಿ ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.